ಸರ್ಕಾರಕ್ಕೆ ಭಯನೇ ಹೋಗ್ಬಿಟ್ಟಿದೆ. ಏನು ಬರ್ತಾರೆ, ಕೂತ್ಕೊಳ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ. ಹೋರಾಟಗಾರರ ಮೇಲೆ ಸಂಪೂರ್ಣವಾಗಿ ಗೌರವವನ್ನ ಸರ್ಕಾರ ಕಳ್ಕೊಂಡಿದೆ. ಇಂಥ ಸರ್ಕಾರ ಎಡಿ ಸರ್ಕಾರಗಳನ್ನು ವಿರೋಧಿಸಿ ನಿಜವಾಗಲೂ ಭಾರತ ಕಿಸಾನ್ ಸಂಘ ಈ ದಿಕ್ಕಲ್ಲಿ ಒಂದು ಆದರ್ಶವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಪ್ರತಿ ಹಳ್ಳಿಯಲ್ಲಿ ಕೂಡ ಕಾರ್ಯಕರ್ತರನ್ನ ಹುರಿದುಂಬಿಸಿ ಅವರಿಂದ ನಿಜವಾದ ಸಮಸ್ಯೆಗಳನ್ನ ಪಟ್ಟಿ ಮಾಡಿ ಇವತ್ತು ತಾಲೂಕು, ಜಿಲ್ಲೆ ಮತ್ತು ರಾಜ್ಯ ಎದುರಿಸ್ತಾ ಇರ್ತಕ್ಕಂಥ ಬೃಹತ್ ಮಟ್ಟದ ಸಮಸ್ಯೆಗಳಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಮಾವಿನ ಫಸಲನ್ನ ರೈತರು ಇವತ್ತು ಅಪಾರವಾಗಿ ನಷ್ಟ ಹೊಂದಿದ್ದಾರೆ. ಆ ನಷ್ಟ ಹೊಂದಿರೋದಕ್ಕೆ ಯಾವ ರೀತಿ ಒಂದು ಪರಿಹಾರವನ್ನು ರೂಪಿಸಬೇಕಂತ ಸರ್ಕಾರ ಒಂದು ವ್ಯವಸ್ಥಿತವಾಗಿ ರೂಪಿಸಲಿಲ್ಲ. ನಾವು ಬೆಂಬಲ ಬೆಲೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದು ಯಾವ ರೀತಿ ಬೆಂಬಲ ಬೆಲೆ? ಅದು ಎಕರೆಗೆ ಎಷ್ಟು, ಟನ್ಗಟ್ಲೆ ಎಷ್ಟು, ಅಥವಾ ನೇರವಾಗಿ ಆ ರೈತನ ನಿಜವಾದ ಉಳಿತಾಯ ಖಾತೆಗೆ ಸೇರ್ತಾ ಇದೆಯಾ ಹಣ? ಯಾರು ಫಸಲು, ಯಾರಿಗೆ ಹಣ? ಟನ್ನುಗಳಂದ್ರೆ ಏನು? ಟನ್ನಿಗಿಷ್ಟು ಹಣ ಅಂತ ಹೇಳಿದ್ರೆ ಇವತ್ತು ಸುಮಾರು ಒಬ್ಬೊಬ್ಬ ರೈತರು 5 ಎಕರೆ, 6 ಎಕರೆ, 10 ಎಕರೆ, 20 ಎಕರೆ ಈ ರೀತಿ ಇಷ್ಟು ಸಮಗ್ರದಲ್ಲಿ ಸುಮಾರು ಕೋಟಿಗಟ್ಟಲೆ ಪ್ರಮಾಣದಲ್ಲಿ ನಷ್ಟವನ್ನು ಅನುಭವಿಸಿರ್ತಕ್ಕಂಥ ರೈತರಿಗೆ ಯಾವ ರೀತಿ ಆಗಿರ್ತಕ್ಕಂಥ ಪರಿಹಾರವನ್ನು ಕೊಡಬೇಕು ಅನ್ನೋದು ಕೂಡ ಸರ್ಕಾರಕ್ಕೆ ಇನ್ನು ಯಾವ ರೀತಿ ರೂಪಿಸಬೇಕಾದಕ್ಕಾಗಿ ಅನ್ನೋದು ಕೂಡ ಸರ್ಕಾರಕ್ಕೆ ಗೊತ್ತಿಲ್ಲ. ಅಂಕಿಅಂಶಗಳು ಏನೇನೋ ಯಾವುದೋ ಒಂದು ರೀತಿಯಲ್ಲಿ ರೈತರು ಕಣ್ಣಿಗೆ ಮಣ್ಣರಿಸಬೇಕು, ಕೊಟ್ಟಂಗೆ ಇರಬೇಕು, ಕೊಡಬಾರ್ದು. ರೈತರಿಗೆ ಬೆಂಬಲ ಬೆಲೆ ಕೊಟ್ಟಂಗಿರಬೇಕು, ಆದ್ರೆ ರೈತರಿಗೆ ಅದು ಸಿಗಬಾರ್ದು. ಏನೇ ಆಗಲಿ ಸರ್ಕಾರ ಅದನ್ನ ಯಾವುದೋ ಒಂದು ಉಪಾಯ ಹಾಕಿ ಅದನ್ನ ರೈತರಿಗೆ ಸೇರಿದಂತೆ ಮಾಡಿ ಸರ್ಕಾರ ಶಬಾಷ್ಗಿರಿ ಅನ್ಸ್ಕೋಬೇಕು. ಈ ದಿಕ್ಕಲ್ಲಿ ಸರ್ಕಾರಗಳು ನಡೀತಾ ಇದ್ದಾವೆ. ವಿಶೇಷವಾಗಿ ಮುಳಲ್ಬಾಗಿಲು, ಮೂಡಲಬಾಗಿಲು ತಾಲೂಕು ಮಟ್ಟದಲ್ಲಿ ರೈತರು ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ. ಇದೇ ತಾಲೂಕು ಕಚೇರಿಯಲ್ಲಿ ಸುಮಾರು 10,000 20,000 ಖಾತೆಗಳು ಅಕ್ರಮವಾಗಿ ನಿರ್ಮಾಣ ಆಗಿದ್ದಾವೆ. ಆ ಖಾತೆಗಳು ಯಾವ ರೀತಿ ಆಗಿದಾವೆ ಅಂತ ಹೇಳಿದ್ರೆ ಸುಮಾರು ಒಟ್ಟು ಕುಟುಂಬದ ಆಸ್ತಿಯ ಪಾಲುಗಳನ್ನ ಸಮಾನವಾಗಿ ಅವ್ರಿಗೆ ಹಂಚಿಕೆ ಮಾಡೋದು ಬಿಟ್ಬಿಟ್ಟು ಯಾರಾದ್ರೂ ಒಂದಷ್ಟು ಜಾಸ್ತಿ ದುಡ್ಡು ಕೊಟ್ರೆ 4 ಜನ ಅಣ್ಣ ತಮ್ಮಂದ್ರದ್ದು ಯಾರಿಗೂ ಕೊಡ್ಬೇಕಂತಿಲ್ಲ. ಯಾರೋ ಒಬ್ಬರಿಗೆ ಖಾಸಗಿ ಆಮಿಷಕ್ಕೊಳಗಾಗಿ ಮಾಡಿರ್ತಕ್ಕಂಥದ್ದು. ಚೆನ್ನಾಪುರ ಗ್ರಾಮದಲ್ಲಿ ಮುಳುಬಾಗಲು ನಮ್ಮ ಚೆನ್ನಾಪುರ ಗ್ರಾಮ ಒಬ್ಬ ಕುಟುಂಬದಲ್ಲಿ ಒಟ್ಟು ಕುಟುಂಬದ ಆಸ್ತಿಯಲ್ಲಿ 4 ಜನ ಅಣ್ಣ ತಮ್ಮಂದರಿಗೆ ಸಮಾನ ಪಾಲು ಮಾಡೋದಕ್ಕೆ ಬಿಟ್ಟು ಕೇವಲ 3 ಪಾಲನ್ನು ಮಾಡಿ ಒಬ್ಬರನ್ನ ಮೋಸ ವಂಚನೆ ಮಾಡಿ ಖಾತೆ ಮಾಡುತ್ತಾರೆ. 1.5 ಎಕರೆ 2 ಎಕರೆ ಅಜ್ಜಿನಿಂದ ಮೊಮ್ಮಗನ ಮಾಡಿ ಖಾತೆಗಳನ್ನ ದುರುಪಯೋಗ ಮಾಡಿ ಅಧಿಕಾರಿಗಳು ಇವತ್ತು ಬೇಜಾನ್ ಲೂಟಿ ಮಾಡೋದ್ರಲ್ಲಿ ಇಳಿದಿದ್ದಾರೆ. ವಿಲೇಜ್ ಅಕೌಂಟೆಂಟ್ಗಳು, ಆರ್ಐಗಳು, ಸಿರಿಸ್ದಾರ್ಗಳು ಆ ದಿಕ್ಕಲ್ಲಿ ಸಂಪೂರ್ಣವಾಗಿ ಇವತ್ತು ತಾಲೂಕಲ್ಲಿ ಲೂಟಿಗೆ ಇಳಿದಿದ್ದಾರೆ. ತಾಲೂಕು ತಹಸೀಲ್ದಾರ್ ಅವರು ಏನೇ ಮಾಡಿದ್ರು ಕೂಡ ಅವರ ಕೈ ಕಟ್ಟಾಗದಂಗೆ ಅವ್ರ ಕೈಯಿಂದ ಕೆಲಸಗಳನ್ನ ಮಾಡಿಸ್ಕೊಳಕ್ ನಾವು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಪಾಪ ಅವ್ರದ್ದು ಒಂದು ಕಡೆ ಶೋಚನೀಯ ಕೆಲಸ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಟೇಬಲ್ ಅಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ವ್ಯವಹಾರ ತುಂಬಿ ತುಳುಕಾಡ್ತಾ ಇದೆ. ತಹಸೀಲ್ದಾರ್ ದಂಡಾಧಿಕಾರಿಗಳನ್ನ ಅವ್ರನ್ನ ಮಣ್ಣು ಮರೆಸಿ ಅವ್ರಿಗೆ ಯಾಮಾರಿಸಿ ಇಂಥ ಕಾರ್ಯಕ್ರಮಗಳು, ಇಂಥ ಒಂದು ಕೆಲಸಗಳು ನಡೀತಾ ಇದ್ದಾವೆ. ನಾವು ಎಷ್ಟೇ ಅವ್ರ ಗಮನ ತಂದ್ರು ಕೂಡ ಅವರು ಆಗಿಂದಾಗ್ಲೇ ಕೂಡಲೇ ನೋಡಿ ಈ ಫೈಲ್ಗಳು ಇದನ್ನ ಬೇಗ ಪತ್ತೆ ಹಚ್ಚಿ ಏನೋ ಅವರಿಗೆ ಅರ್ಜಿ ಹಕ್ಕು ಮಾಹಿತಿ ಅಡಿಯಲ್ಲಿ ಅವ್ರಿಗೆ ಕೂಡಲೇ ದಾಖಲೆಗಳು ನೀಡಿ ಅಂತ ಹೇಳಿದ್ರೆ ಅವು ಕಳೆದೋಗಿದ್ದಾವೆ ಅಥವಾ ನಾಪತ್ತೆ ಆಗಿದ್ದಾವೆ ಎಂಡಾರ್ಸ್ಮೆಂಟ್ ಇಶ್ಯೂ ಮಾಡೋದು. ಏನು ಖಾತೆ ಮಾಡಿ ನಿಜವಾಗ್ಲೂ ಕೂಡ ಆಗಿಂದಾಗಿ ಅದನ್ನು ತಂಬೋಗೋವರೆಗೂ ಫೈಲ್ ಇರ್ತದೆ. ತಮ್ಮವಾಗಿ ಪಾಣಿ ಮೇಲೆ ಕುತ್ಕೊಂಡ್ರೆ ಆ ಫೈಲ್ಗಳನ್ನ ಅರ್ಧ ಹಾಕಿ ಬೆಂಕಿ ಹಾಕಿ ಸುಟ್ಟಿರ್ತಕ್ಕಂಥ ಉದಾಹರಣೆಗಳು ಕೂಡ ಈ ತಾಲೂಕು ಕಚೇರಿಯಲ್ಲಿ ನಡೆದಿದ್ದಾವೆ. ಇಂಥ ಒಂದಲ್ಲ ಎರಡಲ್ಲ ಸುಮಾರು 10,000 20,000 ಫೈಲ್ಗಳು ನಾಪತ್ತೆ ಆಗಿದ್ದಾವೆ. ಈ ರೀತಿಯಾಗಿರ್ತಕ್ಕಂಥ ಅನಾನುಕೂಲ ಇವತ್ತು ಈ ತಾಲೂಕಲ್ಲಿ ಆಡ್ತಾ ಇದೆ. ಈ ತಾಲೂಕು ಕಚೇರಿಯಲ್ಲಿ ಈ ತಾಲೂಕು ಆಫೀಸಲ್ಲಿ ನಾನು ಸುಮಾರು ಸಲ ಮಾತಾಡಿದ್ದೀನಿ. ತಾಲೂಕು ಆಫೀಸಲ್ಲಿ ಇದು ದೊಡ್ಡ ನಮ್ಮ ಕಡಂಭೂತ ಆಗಿದೆ. ನಮ್ಮ ಪಾಲಿಗೆ ರೈತರ ಆಸ್ತಿಗಳನ್ನ ರೈತರಿಗೆ ಕಣ್ಣು ತಪ್ಪಿಸಿ ಆಸ್ತಿಗಳನ್ನ ಲಪ್ಟಾಯಿಸಿ ಏನೋ ಭೂಗಳ್ಳರಿಗೆ ಮಾರಾಟ ಮಾಡುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಇವತ್ತು ವಿರೂಪಾಕ್ಷಿಯಲ್ಲಿ ದೇವಾಲಯದ ಕಟ್ಟಡಗಳು ನಮ್ಮ ಕಣ್ಣೆದುರುಗಡೆನೆ ಸುಮಾರು 600-700 ವರ್ಷ 5,000 ವರ್ಷಗಳ ಇತಿಹಾಸ ಇರತಕ್ಕಂಥ
ಪುರಾಣ ಪ್ರಸಿದ್ಧ ದೇವಾಲಯದ ಕಟ್ಟಡಗಳನ್ನ ನೆಲಸಮ ಮಾಡಿ ಭೂಗಳ್ಳರು ಇವತ್ತು ಅದನ್ನ ಏನು ನಮ್ಮ ಭೂಮಿ ನಾವು ಇದನ್ನ ಕ್ರಯಕ್ಕೆ ಪಡೆದಿದ್ದೀವಿ, ರಿಯಲ್ ಎಸ್ಟೇಟ್ ತಂದೆ ಅಷ್ಟು ಮುಂದುವರೆದಿದ್ವಿ. ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ನೋಡ್ತಾ ಇದೀವಿ. ನಿಜವಾಗ್ಲೂ ಇನ್ನೂ ಕೂಡ ಭಯಂಕರವಾದ ಸಮಸ್ಯೆಗಳನ್ನ ನಾವು ಈ ತಾಲೂಕಲ್ಲಿ ನೋಡಬಾರದು ಅಂತ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ವಿ. ಇದು ಎಲ್ಲಾ ರೈತರಿಗೂ ಬಂದಿದೆ. ಆದ್ರೆ ರೈತರು ಪಾಪ ಕಷ್ಟ ಬಂದವರು ಮಾತ್ರ ಏನೋ ಅಯ್ಯೋ ನಮ್ಗೆ ಕಷ್ಟ ಆಗಿದೆ, ನಮ್ಮ ಆಸ್ತಿ ಹೋಗ್ಬಿಡ್ತು, ನಿನ್ನೆ ಇಂತು ನಮ್ಮ ಪಾಣೆಯಲ್ಲಿ ನಮ್ಮ ಹೆಸರು ಇವತ್ತಿಲ್ಲ, ಇಷ್ಟೆಲ್ಲ ಕೂಡ ಸಮಸ್ಯೆಗಳನ್ನ ಇವತ್ತು ತಾಲೂಕು ಎದುರಿಸ್ತಾ ಇದೆ. ಕೆರೆಗಳ ಒತ್ತುವರಿ ಇವತ್ತು ಮುಳುಬಾಗು ಸುತ್ತಲಿರ್ತಕ್ಕಂಥ ಕೆರೆಗಳು ಇವತ್ತು ಸುಮಾರು ಎಕರೆಗಟ್ಟಲೆ ಒತ್ತುವರಿ ಆಗಿದ್ದಾವೆ. ಮತ್ತು ರಾಜು ಕಾಲುವೆಗಳನ್ನ ಸುಮಾರು 100 ಸಲ ಹೇಳಿರ್ತೀವಿ, ನಮ್ 1000 ಸಲ ಹೇಳಿರ್ತಾರೆ ನಮ್ಮ ರಗಣ್ಣವರು. ರಾಜು ಕಾಲುವೆಗಳ ಒತ್ತುವರಿ ಆಗಿದೆ, ಅದು ಕೂಡಲೇ ಏನೋ ತೆರವುಗೊಳಿಸಬೇಕು, ನಗರ ಶುದ್ಧವಾಗಬೇಕು, ಬಿದ್ದಂತ ಮಳೆ ನೀರು ಸರಾಗವಾಗಿ ಹರಿದು ಕೆರೆ ಸೇರುವಂತಾಗಬೇಕು. ಅಲ್ಲಿ ನೋಡಿದ್ರೆ ಕೆರೆ ಇಲ್ಲ, ಇಲ್ಲಿ ನೋಡಿದ್ರೆ ರಾಜು ಕಾಲುವೆ ಇಲ್ಲ, ಎರಡೂ ಮಾಯ ಆಗೋಗಿದೆ. ತಾಲೂಕು ಕಚೇರಿಗೆ 1000 ಸಲ ಹೇಳಿದೀವಿ, ನಗರಸಭೆಗೆ 100 ಸಲ ಹೇಳಿದೀವಿ. ಯಾರು ಇದ್ರ ಬಗ್ಗೆ ಏನು ಯಾವ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ಇದುವರೆಗೂ ಜರುಗಿಸಿಲ್ಲ. ಎಲ್ಲಿ ಒಂದು ಕಡೆ ಸುಧಾರಣೆ ಆಗಿದ್ದಿಲ್ಲ. ಕೆರೆಗಳಂತೂ ಭಯಂಕರವಾಗಿ ಒತ್ತುವರಿ ಆಗಿದ್ದಾವೆ. ಇಂಥ ಒಂದು ಘೋರ ಕೃತ್ಯವನ್ನ ಈ ತಾಲೂಕಲ್ಲಿ ನಾವು ನೋಡ್ತಾ ಇದ್ವಿ. ಇದು ಮುಂದಿನ ದಿನಗಳಲ್ಲಿ ಇನ್ನು ಹುಲ್ಲುಗಾವಲು, ಗೋಮಾಳ ಅದು ತೀರುದು. ಎಂತ ಜಮೀನುಗಳಿಗೆ ಏನು ಇವತ್ತು ಒಂದು ಊರಲ್ಲಿ ಒಂದು 30 ಹಸುಗಳು, 60 ಹಸುಗಳಲ್ಲ, 100 ಹಸುಗಳು, 150 ಹಸುಗಳು ಇದ್ದಾವೆ. ಅವೆಲ್ಲಿ ಮೇಯ್ಬೇಕು, ಕುರಿಗಳೆಲ್ಲಿ ಮೇಯ್ಬೇಕು, ಈ ರೀತಿ ಮ್ಯಾಕಿಗಳೆಲ್ಲಿ ಮೇಯ್ಬೇಕು, ಅದಕ್ಕೆ ಹುಲ್ಲುಗಾವಲಿಲ್ಲ. ಇರ್ತಕ್ಕಂಥ ಭೂಮಿಗಳೆಲ್ಲ ಗೋಮಾಳ ಭೂಮಿಗಳನ್ನು ಮಂಜೂರು ಮಾಡಿರ್ತಕ್ಕಂಥ ದಾಖಲೆಗಳು ಸಾವಿರಾರು ಗಟ್ಟಲೆ ಇವತ್ತು ಇದ್ದಾವೆ. ಲಕ್ಷಾಂತರ ಎಕರೆ ಭೂಮಿಗಳು ಇವತ್ತು ಅಕ್ರಮವಾಗಿ ಖಾತೆಗಳಾಗಿರ್ತಕ್ಕಂಥದ್ದನ್ನ ಈ ತಾಲೂಕಲ್ಲಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ನಾವು ಈ ಮುಂದೆ ಹಾಜರುಪಡಿಸಲಿಕ್ಕೆ ಸಿದ್ಧರಿದ್ದೀವಿ. ಆದ್ರೂ ಇದನ್ನೆಲ್ಲ ಕೂಡ ಕಣ್ಣು ಮುಚ್ಚಿ ಈ ತಾಲೂಕು ಆಡಳಿತ ನೋಡ್ತಾ ಇದೆ. ದಯವಿಟ್ಟು ಜನಪ್ರತಿನಿಧಿಗಳು, ಶಾಸಕರು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಎಲ್ಲ ಅಧ್ಯಕ್ಷರು, ಸದಸ್ಯರುಗಳು ಇದರ ಬಗ್ಗೆ ಮಾತಾಡೋರಾಗಬೇಕು. ನಾನು ಈಗಾಗಲೇ ಒಂದು 100 ಸಲ ಹೇಳ್ತೀನಿ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು ಭೂಮಿ, ಸರ್ಕಾರಿ ಭೂಮಿಗಳು ಬಂಡೆಗಳ ಮೇಲೆ ಮಣ್ಣು ಹೊಡೆದು ಇವತ್ತು ಅದನ್ನ ನೆಲಸಮ ಮಾಡಿ ಅದರ ಮೇಲೆ ಪ್ರಾಣಿಗಳು ತಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ಅಂದ್ರೆ ಈಗ ಬಂದಿರ್ತಕ್ಕಂಥ ತಹಸೀಲ್ದಾರ್ ಅವರ ಅವಧಿಯಲ್ಲ, ಯಾಕಂತ ಹೇಳಿದ್ರೆ ನಾವು ಅವನ್ನ ಬೆರಳು ತೋರಿಸಬಾರ್ದು. ಈ ಮೊದಲು ಸುಮಾರು 20 ವರ್ಷಗಳಿಂದ ಈ ಒಂದು ಕುತಂತ್ರ ಈ ಗೂಗಳ್ಳರ ಕೈಗೆ ಸಿಕ್ಕಿ ಈ ತಾಲೂಕಲ್ಲಿ ದೊಡ್ಡ ದೊಡ್ಡ ಕೆರೆಗಳು, ಕುಂಟೆಗಳು ಎಲ್ಲ ಸರ್ವನಾಶ ಆಗೋಗಿದ್ದಾವೆ. ಇವೆಲ್ಲ ಕೂಡ ಸುಧಾರಣೆ ಆಗಬೇಕು ಅಂತ ಹೇಳಿ ಸುಮಾರು ಸಲ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ರೈತಾಪಿ ವರ್ಗ ಸಂಘಟನೆಗಳು ಸುಮಾರು 1000 ಪ್ರತಿಭಟನೆಗಳು ಮಾಡಿರ್ತಾರೆ. ಒಂದಕ್ಕೂ ಪರಿಹಾರ ಈ ಆಡಳಿತ ತೋರಿಸಲ್ಲ. ಇದು ಕಾಂಗ್ರೆಸ್ ಆಡಳಿತದಲ್ಲಿ ಇದು ದೊಡ್ಡ ಮಹಾದ್ರೋಹ, ಇದೊಂದು ದೊಡ್ಡ ಒಂದು ಕುತಂತ್ರ. ಯಾವೊಬ್ಬ ಅಧಿಕಾರಿನೂ ಕೂಡ ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದ್ದೀವಿ. ಈಗ ಯಾವುದೇ ಸರ್ಕಾರ ಇದ್ರೆ ಆ ಸರ್ಕಾರವನ್ನು ಒಟ್ಟು ಮಾಡಿ ತೋರಿಸ್ತಕ್ಕಂಥದ್ದು ಒಬ್ಬ ಹೋರಾಟಗಾರನ ಕರ್ತವ್ಯ. ಅಲ್ಲಾಗಿರ್ತಕ್ಕಂಥ ಮೋಸ, ಅಲ್ಲಾಗಿರ್ತಕ್ಕಂಥ ಕುತಂತ್ರ, ಅಲ್ಲಾಗಿರ್ತಕ್ಕಂಥ ದ್ರೋಹ ಆ ಸರ್ಕಾರದ ಮೇಲೆ ನಾವು ಹೊರಿಸಬೇಕಾಗ್ತದೆ. ಅದಕ್ಕಾಗಿ ನಾನು ಇವತ್ತು ಆಡಳಿತರು ಕೂಡ ಸರ್ಕಾರಗಳ ಮೇಲೆ ಈ ಅಪವಾದವನ್ನು ಹೇಳಕ್ ಇಷ್ಟಪಡ್ತೀನಿ. ಈ ಕೂಡಲೇ ಅಂತ ಸಮರ್ಥ ಆಡಳಿತ ಇದ್ರೆ, ಅಂತ ಸಮರ್ಥ ಅಧಿಕಾರಿಗಳಿದ್ರೆ, ಅಂತ ಸಮರ್ಥ ನಾಯಕರಿದ್ರೆ ಈ ಕೂಡಲೇ ಈ ತಾಲೂಕಲ್ಲಿ ಇರ್ತಕ್ಕಂಥ ಇಂಥ ಒಂದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಿ. ಆಗ ನಾವು ನಿಮ್ಮನ್ನು ಒಪ್ಕೊಳ್ತೀವಿ. ನೀವು ನಿಜವಾದ ರಾಜಕಾರಣಿಗಳು, ನೀವು ನಿಜವಾದ ಪ್ರಭುಗಳು, ನಿಜವಾದ ನೀವು ಮಿನಿಸ್ಟ್ರಿಗಳು ಅಂತ ಹೇಳ್ತೀವಿ. ಅದು ಬಿಟ್ಟು ಎಲ್ಲೋ ಒಂದು ಮೂಲೆಯಲ್ಲಿ ಕೂತು ನಾನು ಅದು ಮಾಡಿದ್ದೀನಿ, ನಾನು ಇದು ಮಾಡಿದ್ದೀನಿ, ಯೋಜನೆಗಳನ್ನು ಕೊಟ್ಟಿದ್ದೀನಿ ಅಂತ ಗಂಟೆಗಟ್ಟಲೆ ಭಾಷಣ ಮಾಡಿ ಹೇಳ್ತಕ್ಕಂಥದ್ದಲ್ಲ. ನಿಜವಾಗಿ ಇಲ್ಲಿ ಬಂದು ಸಮಸ್ಯೆಯನ್ನು ಕಂಡಾರ ನೋಡಬೇಕು, ಆ ಸಮಸ್ಯೆಗೆ ಪರಿಹಾರ ಹುಡುಕೊಡ್ಬೇಕು ಅಂತ ಹೇಳ್ತಾ, ಇದುವರೆಗೂ ಕೂಡ ನೀವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಇದು ಈಗಿನ ಸಮಸ್ಯೆ ಅಲ್ಲ, ಸುಮಾರು 20-25 ವರ್ಷಗಳ ಸಮಸ್ಯೆಗಳನ್ನು ನಾವು ಇವತ್ತು ಮುಂದಿಟ್ಟು ಇವತ್ತು ಮುಳಬಾಲ್ ತಾಲೂಕು ಕಚೇರಿ ಮುಂದ್ಗಡೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಮಾನ್ಯ ದೃಶ್ಯ ಮಾಧ್ಯಮದವರು ಇದನ್ನ ಸಂಬಂಧಪಟ್ಟವರ ಗಮನ ತರಬೇಕು ಮತ್ತು ತಾಲೂಕು ಕಚೇರಿಯಲ್ಲಿ ಈಗಿರ್ತಕ್ಕಂಥ ಅಧಿಕಾರಿಗಳು ಯಾರು ಸಿರಿಸ್ದಾರರು ಬರಬೇಕು, ನಮ್ಮ ಅಹವಾಲನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾ, ಈಗ ಇನ್ನು ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ರಮಣ್ ಅವರು ಮಾತಾಡಿದ್ದಾರೆ. ದಯವಿಟ್ಟು